again welcome to computer online classes. So ಕಳೆದ ವಾರ ನೀವು ಟಾಪಿಕ್ ನಂಬರ್ 1 2 ಎರಡು ಟಾಪಿಕ್ ಅನ್ನು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಮುಂದೆ ಟಾಪಿಕ್ ನಂಬರ್ 3 ಅನ್ನು ನೋಡುವಂತ ಸಮಯ ಈ ವಾರ. ಯಾವುದಪ್ಪ ಅದು ಟಾಪಿಕ್ ನಂಬರ್ 3? ಅದಕ್ಕೊಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. ನೀವೆಲ್ಲರೂ ನಮ್ಮ ಸ್ಕೂಲಲ್ಲಿ 6ನೇ ತರಗತಿಗೆ ಬರ್ತೀರಾ, ಅಂದರೆ ನಮ್ಮ ಶಾಲೆಯಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ ಇನ್ಪುಟ್ ಆಗ್ತೀರಾ. 6ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿವಿಧ ವಿಷಯಗಳನ್ನು ಕಲಿತು ಅರಿತುಕೊಂಡು ಪ್ರಕ್ರಿಯೆಗೆ ಒಳಗಾಗ್ತೀರ. ನಿಮ್ಮ ಮೇಲೆ ಒಂದು ಜ್ಞಾನದ ಪ್ರಕ್ರಿಯೆ ಆಗುತ್ತೆ. ಅದಾದ ನಂತರ ನೀವು 10ನೇ ತರಗತಿನ ಮುಗಿಸ್ಕೊಂಡು SSLC ಪಾಸ್ ಮಾಡಿಕೊಂಡು ಹೊರಗಡೆ ಹೋಗ್ತೀರ. ದಟ್ ಈಸ್ ಯುವರ್ ಔಟ್ಪುಟ್. SSLC ಸರ್ಟಿಫಿಕೇಟ್ ತೊಗೊಂಡು ನೀವು ಹೊರಗೆ ಹೋಗ್ತೀರ. ಅದು ನಮ್ಮ ಶಾಲೆಯಿಂದ ನಿಮ್ಗೆ ಸಿಕ್ಕಿರುವಂಥ ಔಟ್ಪುಟ್ಟು. ಸೊ ಇದು ನಮ್ಮ ಶಾಲೆ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಈ ಥರ ಇನ್ಪುಟ್ಟು, ಪ್ರೋಸೆಸ್ಸು, ಔಟ್ಪುಟ್ಟು ಅಂತ ಕೆಲಸ ಆಗುತ್ತೆ. ಅದೇ ಥರ ಕಂಪ್ಯೂಟ್ರಲ್ಲಿಯೂ ಕೂಡ ಕಂಪ್ಯೂಟರ್ ಕೂಡ ಒಂದು ಸಂಸ್ಥೆ, ಅದು ಕೂಡ ಒಂದು ಆರ್ಗನೈಸೇಷನ್. ಅಲ್ಲಿಯೂ ಕೂಡ ಇದೇ ಥರ ಇನ್ಪುಟ್ಟು, ಪ್ರೋಸೆಸ್ಸು, ಔಟ್ಪುಟ್ಟು ಅಂತ ಕೆಲಸ ನಿರ್ವಹಣೆ ಆಗುತ್ತೆ. ಸೊ ಕಂಪ್ಯೂಟ್ರಲ್ಲಿ ಯಾವ ಯಾವ ಭಾಗಗಳು ಇನ್ಪುಟ್ಟಲ್ಲಿ ಕೆಲಸ ಮಾಡ್ತವೆ, ಪ್ರೋಸೆಸ್ಸಲ್ಲಿ ಕೆಲಸ ಮಾಡ್ತವೆ, ಔಟ್ಪುಟ್ಟಲ್ಲಿ ಕೆಲಸ ಮಾಡ್ತವೆ ಅನ್ನೋದಕ್ಕೋಸ್ಕರ ಈ ಗಣಕಯಂತ್ರ ಪರಿಪೂರ್ಣ ಸಂಸ್ಥೆಯನ್ನ, ಗಣಕಯಂತ್ರದ ಪರಿಪೂರ್ಣ ಆರ್ಗನೈಸೇಷನ್ ಅನ್ನು ನಾವು ಇವಾಗ ನೋಡಬೇಕಾಗಿದೆ. ಅಂಡ್ ದಟ್ ಈಸ್ ಯುವರ್ ಥರ್ಡ್ ಟಾಪಿಕ್, ಕಂಪ್ಯೂಟರ್ ಆರ್ಗನೈಸೇಷನ್. ಓಕೆ, ಹಂಗಾದ್ರೆ ಟಾಪಿಕ್ ನಂಬರ್ 3 ಕಂಪ್ಯೂಟರ್ ಆರ್ಗನೈಸೇಷನ್ ನೋಡ್ಕೊಂಡು ಬರೋಣ ಬನ್ನಿ. Computer organization. In this topic, the main 2 points are there. First one is block diagram of computer and second one is computer memory. So first block diagram. So block diagram ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಕಂಪ್ಯೂಟ್ರು ಯಾವ ಯಾವ ವಿಭಾಗಗಳಲ್ಲಿ ಯಾವ ರೀತಿ ತನ್ನ ಕಾರ್ಯವೈಖರಿಯನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಏನಪ್ಪ ಇದು ಬ್ಲಾಕ್ ಡಯಾಗ್ರಾಮು? ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಕೆಲವೊಂದಿಷ್ಟು ಯೂನಿಟ್ಸ್ಗಳಿದ್ದಾವೆ. ಇನ್ಪುಟ್ ಯೂನಿಟ್ಟು, ಮೆಮರಿ ಯೂನಿಟ್ಟು, ಕಂಟ್ರೋಲ್ ಯೂನಿಟ್ಟು, ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ಟು, ಔಟ್ಪುಟ್ ಯೂನಿಟ್ಟು. ಪ್ರತಿಯೊಂದು ಯೂನಿಟ್ ಇದ್ದು ಅದರದೇ ಆದಂತಹ ಕಾರ್ಯಗಳಿವೆ. ಪ್ರತಿಯೊಂದು ಯೂನಿಟ್ಗಳಲ್ಲಿ ವಿವಿಧ ರೀತಿಯಾದಂತಹ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳು, ಪ್ರೊಸೆಸಿಂಗ್ ಡಿವೈಸ್ಗಳು ಕಾರ್ಯನಿರ್ವಹಿಸ್ತವೆ. ಬನ್ನಿ ಅವು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಇನ್ಪುಟ್ ಯೂನಿಟ್. ಕಂಪ್ಯೂಟರ್ಗೆ ಮುಖ್ಯವಾಗಿ ಬೇಕಾಗಿರೋದು ಇನ್ಪುಟ್. ನಾವು ಅದಕ್ಕೇನೋ ಮಾಹಿತಿ ಕೊಡಲಿಲ್ಲ ಅಂದರೆ ಅದು ಹ್ಯಾಕೆ ಕಾರ್ಯನಿರ್ವಹಿಸುತ್ತೆ? ಇನ್ಪುಟ್ ಸಿಕ್ಕಾಗ ತಾನೇ ಅದು ಪ್ರಕ್ರಿಯೆಗೊಳಪಟ್ಟು ನಮಗೆ ಔಟ್ಪುಟ್ ಕೊಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ದ ಫಸ್ಟ್ ಮೋಸ್ಟ್ ನೆಸೆಸಿಟಿ ಟು ದ ಕಂಪ್ಯೂಟರ್ ಈಸ್ ಇನ್ಪುಟ್. Computers need to receive data and instruction in order to solve a problem. The input unit performs this operation. The input unit basically links the external world or environment to the computer system. ನೋಡಿ, ಕಂಪ್ಯೂಟರ್ಗೆ ಡಾಟಾ ರಿಸೀವ್ ಮಾಡ್ಕೊಳ್ಳುವಂಥ ಕೆಲಸನ ಈ ಇನ್ಪುಟ್ ಯೂನಿಟ್ ಮಾಡುತ್ತೆ ಮತ್ತು ಹೊರಗಿನ ಪ್ರಪಂಚಕ್ಕೆ ಮತ್ತು ಗಣಕಯಂತ್ರಕ್ಕೆ ಸಂಬಂಧವನ್ನು ಪ್ರಸ್ತಾಪಿಸುವಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ಅದು ಇನ್ಪುಟ್ ಯೂನಿಟ್ ಮಾಡುತ್ತೆ. ದ ಇನ್ಪುಟ್ ಯೂನಿಟ್ ಮೇ ಕನ್ಸಿಸ್ಟ್ ಒನ್ ಆರ್ ಮೋರ್ ಇನ್ಪುಟ್ ಡಿವೈಸಸ್. ದ ಕೀಬೋರ್ಡ್, ಮೌಸ್ ಆಫ್ ದ ಕಂಪ್ಯೂಟರ್ ಆರ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸಸ್. ಸಮ್ ಆಫ್ ದ ಇನ್ಪುಟ್ ಡಿವೈಸಸ್ ಆರ್ ಗಿವನ್ ಇನ್ ದ ಪಿಕ್ಚರ್. ಅಂದರೆ ಈ ವಿಭಾಗಗಳಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸುವವರು ಕೀಬೋರ್ಡ್ ಮತ್ತು ಮೌಸ್. ಈ ಎರಡು ಫಂಡಮೆಂಟಲ್ ಇನ್ಪುಟ್ ಡಿವೈಸಸ್ಗಳು. ಅದನ್ನು ಹೊರತುಪಡಿಸಿ ಜಾಸ್ಟಿಕ್ ಇರ್ಬೋದು, ಮೈಕ್ರೋಫೋನ್ ಇರ್ಬೋದು, ಡಿಜಿಟಲ್ ಕ್ಯಾಮ್ರಾ ಇರ್ಬೋದು, ನೀವು ಇಲ್ಲಿ ಚಿತ್ರಗಳು ನೋಡ್ತಾ ಇದ್ರೆ ಸ್ಕ್ಯಾನರ್ ಇರ್ಬೋದು, ಇವೆಲ್ಲ ಇನ್ನಿತರ ಇನ್ಪುಟ್ ಡಿವೈಸಸ್ಗಳು. ಇವೆಲ್ಲವೂ ಇನ್ಪುಟ್ ಯೂನಿಟ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾದರೆ ಈ ಇನ್ಪುಟ್ ಯೂನಿಟ್ನ ಮುಖ್ಯ 3 ಕಾರ್ಯಗಳೆಲ್ಲ ಇಲ್ಲಿ ನಿಮ್ಮ ಮುಂದೆ ತೋರಿಸಿದ್ದಾರೆ. ಮೊದಲನೇದು ಇಟ್ ಅಕ್ಸೆಪ್ಟ್ಸ್. ನೋಡಿ, ಅಕ್ಸೆಪ್ಟ್ ಅನ್ನೋ ಪಾಯಿಂಟನ್ನು ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಇಟ್ ಅಕ್ಸೆಪ್ಟ್ಸ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡಾಟಾ ಫ್ರಮ್ ದ ಯೂಸರ್. ಸೆಕೆಂಡ್ ಒನ್ ಕನ್ವರ್ಟ್ ಅನ್ನೋದು ಮುಖ್ಯ ಅಂಶ ಇಲ್ಲಿ. ಕನ್ವರ್ಟ್ಸ್ ದೋಸ್ ಇನ್ಸ್ಟ್ರಕ್ಷನ್ಸ್ ಡಾಟಾ ಇಂಟು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್. ಮನುಷ್ಯ ಅರ್ಥ ಮಾಡಿಕೊಳ್ಳುವಂಥ ಇಂಗ್ಲೀಷ್ ಭಾಷೆಯನ್ನು ಗಣಕಯಂತ್ರ ಅರ್ಥ ಮಾಡಿಕೊಳ್ಳುವಂಥ ಭಾಷೆಯಲ್ಲಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಈ ಇನ್ಪುಟ್ ಯೂನಿಟ್ ಮಾಡುತ್ತೆ. ಸೊ ಅದಾದ ನಂತರ ಈ ಒಂದು
ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಲ್ಲಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡೋ ಡಾಟಾವನ್ನು ಸಪ್ಲೈಸ್ ಟು ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ ಡಾಟಾ ಟು ದ CPU ಫಾರ್ ದ ಫರ್ದರ್ ಪ್ರೊಸೆಸಿಂಗ್. ಸೊ ಈ ರೀತಿಯಾಗಿ ಸ್ವೀಕರಿಸೋದು, ಕನ್ವರ್ಟ್ ಮಾಡೋದು, ಆಮೇಲೆ CPUಗೆ ಸಪ್ಲೈ ಮಾಡೋದು, ಇದು ಇನ್ಪುಟ್ ಯೂನಿಟ್ನ ಮುಖ್ಯ 3 ಫಂಕ್ಷನ್ಗಳು. ಇನ್ಪುಟ್ ಯೂನಿಟ್ಟಿಂದ ಪಡೆದ ಮಾಹಿತಿ ಅದು ಪ್ರಕ್ರಿಯೆಗೊಳಪಡೋದು CPU-ನಲ್ಲಿ. ಸೊ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಮನುಷ್ಯನ ಹೃದಯ ಥರ ಕೆಲಸ ಮಾಡುತ್ತೆ. ಇಟ್ ಈಸ್ ದ ಮೇನ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಲೈಕ್ ದ ಹಾರ್ಟ್ ಆಫ್ ದ ಹ್ಯೂಮನ್ ಬೀಯಿಂಗ್. ಮೋಸ್ಟ್ ಕಂಪ್ಯೂಟರ್ಸ್ ಆರ್ ಐಡೆಂಟಿಫೈಡ್ ಬೈ ದ ಟೈಪ್ ಆಫ್ ದ CPU ದ್ಯಾಟ್ ಈಸ್ ಪ್ರೆಸೆಂಟ್ ಇನ್ ದೆಮ್. CPU-ನಲ್ಲಿ ಅಳವಡಿಸಿರುವಂಥ ಮೈಕ್ರೋ ಪ್ರೊಸೆಸರ್ಗೆ ಅನುಗುಣವಾಗಿ CPU ಕಾರ್ಯನಿರ್ವಹಿಸುವ ವೈಖರಿಗೆ ಅನುಗುಣವಾಗಿ ನಾವು ಗಣಕಯಂತ್ರಗಳನ್ನು ಕೆಲವೊಂದು ಸರ್ತಿ ವಿಂಗಡಣೆ ಮಾಡ್ತೀವಿ. ದ ಫಂಕ್ಷನ್ ಆಫ್ ದ CPU ಈಸ್ ಟು ಇಂಟರ್ಪ್ರೇಟ್ ದ ಇನ್ಸ್ಟ್ರಕ್ಷನ್ಸ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಟ್ ದೆಮ್ ಒನ್ ಬೈ ಒನ್. ಇಟ್ ಕನ್ಸಿಸ್ಟ್ ಆಫ್ 2 ಮೇಜರ್ ಯೂನಿಟ್ಸ್. ನೋಡಿ, ನಾವು ಕಳಿಸಿರುವ ಸೂಚನೆಗಳನ್ನು ಒಂದಾದ ನಂತರ ಒಂದು ನಂತರ ಅದು ಒಂದು ಏನು ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ದ CPU is known as the brain of the computer as it follows the instructions of the software and program to manipulate the data into information. ಇದು ಮನುಷ್ಯನ ಬ್ರೈನ್ ಥರ ಕೆಲಸ ನಿರ್ವಹಿಸುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ಗಳಲ್ಲಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇರಲಿ, ಅವೆರಡೂ ಈ ಒಂದು CPU-ನಲ್ಲಿ ಕಾರ್ಯನಿರ್ವಹಿಸ್ತವೆ. ಅದಾದ ನಂತರ ಬರೋದು ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ಅನ್ನೋದು CPU-ನ ಒಂದು ಭಾಗ. ಹೌ ಡಸ್ ದ ಇನ್ಪುಟ್ ಯೂನಿಟ್ ನೌ ಇಟ್ ಈಸ್ ಟೈಮ್ ಟು ಇನ್ಪುಟ್ ಡಾಟಾ. ಹೌ ಡಸ್ ದ ಕಂಪ್ಯೂಟರ್ ನೌ ದಟ್ ಎಕ್ಸಿಕ್ಯೂಟ್ ಆಫ್ ಅ ಜಾಬ್ ಈಸ್ ಕಂಪ್ಲೀಟ್. ವೈ ಈಸ್ ಇಟ್ ದ್ಯಾಟ್ ಓನ್ಲಿ ದ ರಿಕ್ವೈರ್ಡ್ ಔಟ್ಪುಟ್ ಈಸ್ ಡಿಸ್ಪ್ಲೇಡ್ ಆನ್ ದ ಔಟ್ಪುಟ್ ಯೂನಿಟ್ ಆ್ಯಂಡ್ ನಾಟ್ ಎವ್ರಿಥಿಂಗ್. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ನಿಮ್ಮ ಮುಂದೆ ಕೊಟ್ಟಿದ್ದಾರೆ ಅವರು. ಇನ್ಪುಟ್ ಯೂನಿಟ್ ಹೇಗೆ ಸ್ವೀಕಾರ ಮಾಡೋದು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಅದನ್ನು ಮತ್ತೆ ಯಾವ ವಿಭಾಗಕ್ಕೆ ಕಳಿಸೋದು, ಅದರ ಔಟ್ಪುಟ್ ಏನು ಪ್ರೊಡ್ಯೂಸ್ ಮಾಡೋದು. ಸೊ ಈ ಎಲ್ಲ ರೀತಿಯಾದಂಥ ಕೆಲವೊಂದಿಷ್ಟು ತಾಂತ್ರಿಕ ನಿಯಂತ್ರಣ ಇರೋದು ಈ ಕಂಟ್ರೋಲ್ ಯೂನಿಟ್ ಹತ್ರ. ಈ ಕಂಟ್ರೋಲ್ ಯೂನಿಟು ಮುಖ್ಯವಾಗಿ 4 ಬೇಸಿಕ್ ಆಪರೇಷನ್ಗಳನ್ನು ಮಾಡುತ್ತೆ. ಒಂದು, ಇನ್ಸ್ಟ್ರಕ್ಷನ್ಗಳನ್ನು ಪೇಚ್ ಮಾಡೋದು ಅಂದರೆ ಸ್ವೀಕರಿಸೋದು. ಅದನ್ನು ಡಿಕೋಡ್ ಮಾಡೋದು. ಅಂದರೆ ಡಿಕೋಡಿಂಗ್ ಅಂದರೆ ಕಂಪ್ಯೂಟರ್ಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಮ್ಯಾನರ್ನಲ್ಲಿ ಅದನ್ನು ಡಿಕೋಡ್ ಮಾಡೋದು. ಡಿಕೋಡ್ ಮಾಡಿದ ತಕ್ಷಣ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ. ಅದಾದ ನಂತರ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಿ ಅದು ರಿಸಲ್ಟ್ನ ಸ್ಟೋರ್ ಮಾಡುತ್ತೆ. ಈ ರೀತಿ ಪೆಚ್ಚಿಂಗ್, ಡಿಕೋಡಿಂಗ್, ಎಕ್ಸಿಕ್ಯೂಟಿಂಗ್ ಆ್ಯಂಡ್ ಸ್ಟೋರಿಂಗ್, ಈ ಥರ 4 ಮುಖ್ಯ ಕಾರ್ಯವನ್ನು ಈ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಆಲ್ ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ಕಂಟ್ರೋಲ್ ಯೂನಿಟ್. ಇಟ್ ಕಂಟ್ರೋಲ್ಸ್ ಆ್ಯಂಡ್ ಡೈರೆಕ್ಟ್ಸ್ ದ ಟ್ರಾನ್ಸ್ಫರ್ ಆಫ್ ದ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡಾಟಾ ಬಿಟ್ವೀನ್ ವೇರಿಯಸ್ ಯೂನಿಟ್ಸ್. ನೋಡಿ, ವಿವಿಧ ರೀತಿಯಾದಂಥ ಎಲ್ಲ ವಿಭಾಗಗಳಿಗೆ ಅದರ ಕಾರ್ಯವೈಖರಿಯನ್ನು ಹಂಚುವಂಥ ಕೆಲಸ ಕೂಡ ಈ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ದ ಮೇನ್ ಆಕ್ಟಿವಿಟಿ ಆಫ್ ದ ಕಂಟ್ರೋಲ್ ಯೂನಿಟ್ ಈಸ್ ಟು ಮೇಂಟೈನ್ ಆರ್ಡರ್ ಆ್ಯಂಡ್ ಡೈರೆಕ್ಟ್ ದ ಆಪರೇಷನ್ಸ್ ಆಫ್ ದ ಎಂಟೈರ್ ಸಿಸ್ಟಮ್. ಒಂದು ಆಡಳಿತ ಇರೋದು ಈ ಕಂಟ್ರೋಲ್ ಯೂನಿಟ್ಗೆ. ಕಂಪ್ಯೂಟರ್ದ ಆಡಳಿತ ಇರೋದು ಈ ಒಂದು ಕಂಟ್ರೋಲ್ ಯೂನಿಟ್ಗೆ. ಸೊ ಅದಾದ ನಂತರ ಬರೋದು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಪರ್ಫಾರ್ಮ್ಸ್ ಬೇಸಿಕ್ ಆಪರೇಷನ್ಸ್, ಅರಿಥ್ಮೆಟಿಕ್ ಆಪರೇಷನ್ಸ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಸ್ಪೀಡ್ ಆಫ್ ದೀಸ್ ಆಪರೇಷನ್ಸ್. ಅರಿಥ್ಮೆಟಿಕ್ ಆಪರೇಷನ್ಸ್ಗಳು ನಿಮ್ಗೆ ಗೊತ್ತೇ ಇದೆ, ಪ್ಲಸ್ಸು, ಮೈನಸ್ಸು, ಗುಣಾಕಾರ, ಭಾಗಾಕಾರ. ಆಮೇಲೆ ಲಾಜಿಕ್ ಆಪರೇಷನ್ಸ್ಗಳು ಬರ್ತವೆ ಇಲ್ಲಿ, ಆ್ಯಂಡು, ಆರು, ನಾಟು, ಗ್ರೇಟರ್ ದ್ಯಾನು, ಲೆಸ್ ದ್ಯಾನು, ಈ ಥರ ಕೆಲವೊಂದಿಷ್ಟು ಲಾಜಿಕಲ್ ಆಪರೇಷನ್ಸ್ಗಳು. ಇಂತಹ ಆಪರೇಷನ್ಸ್ಗಳು ಏನಾದರೂ ಇದ್ದರೆ ಅದು ALUನಲ್ಲಿ ನಡೆಯುತ್ತೆ. ಅದು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಅದಾದ ನಂತರ CPU-ನಲ್ಲಿ ಮತ್ತೊಂದು ಭಾಗ ಯಾವುದಿದೆ ಅಂದರೆ ಮೆಮ್ರಿ ಯೂನಿಟ್. ಕೊಟ್ಟಂಥ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಇಲ್ಲಿ CPU-ನಲ್ಲಿ ನಡೆಯುತ್ತೆ. ದ ಡಾಟಾ ಆ್ಯಂಡ್ ದ ಇನ್ಸ್ಟ್ರಕ್ಷನ್ಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್ ಹ್ಯಾವ್ ಟು ಬಿ ಸ್ಟೋರ್ಡ್ ಇನ್ ದ ಮೆಮ್ರಿ ಯೂನಿಟ್ ಬಿಫೋರ್ ದ ಆ್ಯಕ್ಚುಯಲ್ ಪ್ರೊಸೆಸಿಂಗ್ ಸ್ಟಾರ್ಟ್ಸ್. ನೋಡಿ, ಪ್ರಕ್ರಿಯೆ ಪ್ರಾರಂಭಗೊಳ್ಳುವುದಕ್ಕಿಂತ ಮುಂಚೆಯೂ ಕೂಡ ಮಾಹಿತಿಯನ್ನು
ಸ್ಟೋರ್ ಮಾಡಿಕೊಳ್ಳಲಾಗುತ್ತೆ. ಪ್ರಕ್ರಿಯೆ ಆದ ನಂತರವೂ ಕೂಡ ಮಾಹಿತಿ ಸ್ಟೋರ್ ಮಾಡಿಕೊಳ್ಳಲಾಗುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ದ ಆಪರೇಷನ್ಸ್ ಆರ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಯೂಸರ್. ನೋಡಿ, in a similar manner the results generated from the processing has to be preserved before it is displayed. ನೋಡಿ, the memory units thus provide the space to store the input data. ನೋಡಿ, ನಾವು ಕೊಟ್ಟಂಥ ಮಾಹಿತಿ ಸ್ಟೋರ್ ಆಗೋದಕ್ಕೋಸ್ಕರ, ಕೊಟ್ಟಂಥ ಮಾಹಿತಿ ತಾತ್ಕಾಲಿಕವಾಗಿ ಸ್ಮೃತಿ ಕಕ್ಷೆಯಲ್ಲಿ ಉಳಿಯೋದಕ್ಕೋಸ್ಕರ ನಮಗೆ ಮೆಮರಿ ಯೂನಿಟ್ ಬೇಕೇ ಬೇಕು. ಇಂಟರ್ಮೀಡಿಯೇಟ್ ರಿಸಲ್ಟನ್ನು ಸ್ಟೋರ್ ಮಾಡೋದಕ್ಕೂ ನಮಗೆ ಬೇಕೇ ಬೇಕು. ಅದೇ ರೀತಿ ಫೈನಲ್ ಔಟ್ಪುಟ್ ಜನ್ರೇಟ್ ಮಾಡಿದ ತಕ್ಷಣ ಅದನ್ನು ಕೂಡ ಸ್ಟೋರ್ ಮಾಡೋದಕ್ಕೂ ನಮಗೆ ಮೆಮರಿ ಯೂನಿಟ್ ಬೇಕೇ ಬೇಕು. ಇದಕ್ಕೋಸ್ಕರ ಸ್ವೀಕಾರ ಮಾಡೋದು, ಇಂಟರ್ಮೀಡಿಯೇಟ್ ಪ್ರಕ್ರಿಯೆ ಆಗುವ ಟೈಮಲ್ಲಿ ಆ ಡಾಟಾವನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದು, ಪ್ರಕ್ರಿಯೆ ಆದ ನಂತರ ನಮಗೆ ಮರಳಿ ಸಿಗುವಂಥ ಔಟ್ಪುಟ್ ಕೂಡ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೆಮರಿ ಯೂನಿಟ್ ಬಹುಮುಖ್ಯವಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಆರ್ ಅಡಿಷ್ನಲ್ ಮೆಮ್ರಿ ಡಿವೈಸಸ್. ಇಲ್ಲಿ ಮೆಮ್ರಿ ಗಣಕಯಂತ್ರದಲ್ಲಿ ಅಳವಡಿಸಿರುವಂಥ ರ್ಯಾಮ್ ರಾಮನ್ನು ಹೊರತುಪಡಿಸಿಯೂ ಕೂಡ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಗಳನ್ನು ಬಳಸ್ತೀವಿ. ಪರ್ಯಾಯವಾಗಿ ಕಂಪ್ಯೂಟರ್ ಮೇನ್ ಮೆಮ್ರಿಗೆ ಪರ್ಯಾಯವಾಗಿ ನಾವು ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ಗಳನ್ನು ಬಳಸ್ತೀವಿ. ಅವೆಲ್ಲ ನಿಮಗೆ ಗೊತ್ತಿರುವಂಥವು ಇವೇ. ಫ್ಲಾಪಿ ಡಿಸ್ಕ್ ಆಗಲಿ, ಹಾರ್ಡ್ ಡಿಸ್ಕ್ ಆಗಲಿ, ಕಾಂಪ್ಯಾಕ್ಟ್ ಡಿಸ್ಕ್ ಆಗಲಿ, DVD ಆಗಲಿ, ಇವೆಲ್ಲ ಸೆಕೆಂಡ್ರಿ, ಪೆನ್ ಡ್ರೈವ್ ಆಗಲಿ, ಇವೆಲ್ಲ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ಗಳು. ಹಾರ್ಡ್ ಡಿಸ್ಕ್ HDD ಹಾರ್ಡ್ ಡಿಸ್ಕ್ ಡ್ರೈವ್, ಕಾಂಪ್ಯಾಕ್ಟ್ ಡಿಸ್ಕ್ CD ಕಾಂಪ್ಯಾಕ್ಟ್ ಡಿಸ್ಕ್, DVD ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಥವಾ ಡಿಜಿಟಲ್ ವಿಡಿಯೋ ಡಿಸ್ಕ್ etc. ಇವು ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ ಆಫ್ ದ ಕಂಪ್ಯೂಟರ್ ವಿಚ್ ಆರ್ ಯೂಸ್ಡ್ ಟು ಸ್ಟೋರ್ ಹ್ಯೂಜ್ ಇನ್ಫಾರ್ಮೇಷನ್ ಫಾರ್ ಫರ್ದರ್ ಯೂಸ್. ದ ಇನ್ಪುಟ್ ಯೂನಿಟ್ ಆ್ಯಂಡ್ ಔಟ್ಪುಟ್ ಯೂನಿಟ್ ಆ್ಯಂಡ್ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ ಆರ್ ಟುಗೆದರ್ ನೋನ್ ಆಸ್ ಅ ಫೆರಿಫೆರಲ್ ಡಿವೈಸಸ್. ನೋಡಿ, ವಾಟ್ ಆರ್ ಫೆರಿಫೆರಲ್ ಡಿವೈಸಸ್ ಅಂತ ಕ್ವಶನ್ ಕೇಳಿದ್ರೆ ನಿಮಗೆ ಉತ್ತರ ಬರೀಬೇಕು. ದ ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಆಮೇಲೆ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ಗಳನ್ನು ಒಟ್ಟು ಗೂಡಿಸಿ ಸಾಧನಗಳಿದ್ದರೆ ಅವು ಫೆರಿಫೆರಲ್ ಡಿವೈಸಸ್ಗಳು. ಇಲ್ಲಿ ನೋಡಿ, ಫ್ಲ್ಯಾಶ್ ಮೆಮರಿ ಅಂದರೆ ಪೆನ್ ಡ್ರೈವ್ಸ್ಗಳು, ಫ್ಲಾಪಿ ಡಿಸ್ಕು, ಸ್ಟೋರೇಜ್ ಟೇಪು, CD, ರೀರೈಟೇಬಲ್, ಈ ಥರ ಇವು ಕೆಲವೊಂದಿಷ್ಟು ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ಗಳನ್ನು ನಿಮಗೆ ಚಿತ್ರದಲ್ಲಿ ತೋರಿಸಿದ್ದಾರೆ. ಇದಾದ ನಂತರ ಗಣಕಯಂತ್ರಕ್ಕೆ ಮಾಹಿತಿನ ಕೊಡೋದಾಯಿತು, ಕಂಟ್ರೋಲ್ ಯೂನಿಟಲ್ಲಿ ಅದರ ನಿಯಂತ್ರಣ ಆಯಿತು, ಅವುಗಳಲ್ಲಿ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ ಆಯಿತು. ಅದಾದ ನಂತರ ಕೊಟ್ಟಂಥ ಮಾಹಿತಿಯನ್ನು ಸ್ಮೃತಿ ಕಕ್ಷೆಯಲ್ಲಿ ಸಂಗ್ರಹಿಸಿ ಇಡೋದಾಯಿತು. ಇದೆಲ್ಲ ಆದಮೇಲೆ ನಮಗೆ ಔಟ್ಪುಟ್ ಬೇಕಲ್ಲ, ರಿಸಲ್ಟ್ ಬೇಕಲ್ಲ. ಪ್ರಕ್ರಿಯೆ ಆದ ನಂತರ ನಮಗೆ ರಿಸಲ್ಟ್ ತೋರಿಸೋರು ಯಾರು? ಆ ಕೆಲಸವನ್ನು ಈ ಔಟ್ಪುಟ್ ಯೂನಿಟ್ ಮಾಡುತ್ತೆ. ಇಟ್ ಈಸ್ ಯೂಸ್ಡ್ ಟು ಪ್ರಿಂಟ್ ಆರ್ ಡಿಸ್ಪ್ಲೇ ದ ರಿಸಲ್ಟ್. ಪ್ರಕ್ರಿಯೆ ಆದ ನಂತರ ನಮಗೆ ಮರಳಿ ಸಿಗುವಂಥ ಅರ್ಥಪೂರ್ಣ ಮಾಹಿತಿಯನ್ನು ಪ್ರದರ್ಶಿಸುವಂಥ ಕೆಲಸ ಔಟ್ಪುಟ್ ಯೂನಿಟ್ ಮಾಡುತ್ತೆ. ವಿಚ್ ಆರ್ ಸ್ಟೋರ್ಡ್ ಇನ್ ದ ಮೆಮರಿ ಯೂನಿಟ್. ನೋಡಿ, ಇನ್ಪುಟ್ ಯೂನಿಟ್ಗೋಸ್ಕರ ಮೆಮರಿ ಯೂನಿಟ್ ಕೆಲಸ ಮಾಡುತ್ತೆ. ಇಂಟರ್ಮೀಡಿಯೇಟ್ ಪ್ರಕ್ರಿಯೆಗೊಳ್ಳುವಾಗ ಡಾಟಾ ಸ್ಟೋರ್ ಮಾಡುವಂಥ ಕೆಲಸ ಮಾಡುತ್ತೆ. ಅದಾದ ನಂತರ ನಿಮಗೆ ಪ್ರದರ್ಶಿಸುವಂಥ ಔಟ್ಪುಟ್ ಕೂಡ ಸ್ಟೋರ್ ಮಾಡುವಂಥ ಕೆಲಸ ಅದು ಮಾಡಿರುತ್ತೆ. ದ ಆ್ಯಕ್ಚುಯಲ್ ಫಂಕ್ಷನ್ ಆಫ್ ದ ಔಟ್ಪುಟ್ ಯೂನಿಟ್ ಈಸ್ ಜಸ್ಟ್ ದ ರಿವರ್ಸ್ ಆಫ್ ದ ಇನ್ಪುಟ್. ಜಸ್ಟ್ ಹೌದು, ಅದು ಸ್ವೀಕಾರ ಮಾಡೋದು, ಇದು ನಮಗೆ ಮರಳಿ ಉತ್ತರವನ್ನು ಕೊಡೋದು. ದಸ್ ದ ಔಟ್ಪುಟ್ ಯೂನಿಟ್ ಲಿಂಕ್ಸ್ ದ ಕಂಪ್ಯೂಟರ್ ಟು ದ ಔಟ್ಸೈಡ್ ವರ್ಲ್ಡ್. ನೋಡಿ, ಹೊರಗಿನ ಪ್ರಪಂಚವನ್ನು ಗಣಕಯಂತ್ರಕ್ಕೆ ಪರಿಚಯಿಸೋದು ಇನ್ಪುಟ್ ಯೂನಿಟ್ ಆದರೆ, ಗಣಕಯಂತ್ರದ ಪ್ರಪಂಚವನ್ನು ನಮಗೆ ಹೊರಗಿನ ಜಗತ್ತಿಗೆ ಪರಿಚಯಿಸೋದು ಔಟ್ಪುಟ್ ಯೂನಿಟ್ ಆಗಿರುತ್ತೆ. ದ ಮಾನಿಟರ್ ಆ್ಯಂಡ್ ದ ಪ್ರಿಂಟರ್ ಆರ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸಸ್. ಸಮ್ ಅದರ್ ಎಕ್ಸಾಂಪಲ್ಸ್ ಆರ್ ಗಿವನ್ ಬಿಲೋ. CRT ಇರ್ಬೋದು, LCD ಇರ್ಬೋದು, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಕ್ಯಾಥೋಡ್ ರೇ ಟ್ಯೂಬ್, CRT, ಇವು ಹಳೆ ಕಾಲದ ಮಾನಿಟರ್ಗಳು. ಈ ಥರ CRT ಮಾನಿಟರ್ಗಳು, ಕ್ಯಾಥೋಡ್ ರೇ ಟ್ಯೂಬು. ಆಮೇಲೆ ಪ್ರಿಂಟರ್ ಇರ್ಬೋದು, ಪ್ಲಾಟರ್ ಅಂದರೆ ಇವು ನೀವು ಬ್ಯಾನರ್ಗಳನ್ನು ಕ್ರಿಯೇಟ್ ಮಾಡುವಾಗ ನೋಡ್ತಾ ಇರ್ತೀರಲ್ಲ, ಅವು ಪ್ಲಾಟರ್ಗಳು. ಆಮೇಲೆ ಸ್ಪೀಕರು, ಇವೆಲ್ಲ ಕೆಲವೊಂದಿಷ್ಟು ಔಟ್ಪುಟ್ ಡಿವೈಸಸ್ಗಳು. ಔಟ್ಪುಟ್ ಯೂನಿಟಲ್ಲಿ ಈ ಸಾಧನಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಮುಖ್ಯವಾಗಿ ಇದರ ಫಂಕ್ಷನ್ಗಳು ಯಾವಪ್ಪ ಅಂದರೆ, ಔಟ್ಪುಟ್ ಯೂನಿಟ್ ಪರ್ಫಾರ್ಮ್ಸ್ ದ ಫಾಲೋವಿಂಗ್ ಫಂಕ್ಷನ್ಸ್. ನೋಡಿ, ಅಲ್ಲಿ ಇನ್ಪುಟನ್ನು ಕೊಡೋದಿತ್ತು, ಇಲ್ಲಿ ಇಟ್ ರಿಸೀವ್ಸ್ ದ ರಿಸಲ್ಟ್ ಫ್ರಾಮ್ ದ CPU. ನೋಡಿ, CPU ದಿಂದ ರಿಸಲ್ಟನ್ನು ರಿಸೀವ್ ಮಾಡೋದು. ಇಟ್ ಈಸ್ ಆಲ್ಸೋ ಕನ್ವರ್ಟ್. ಅಲ್ಲಿ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಿಂದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಆದರೆ, ಇಲ್ಲಿ ಅಂದರೆ ಔಟ್ಪುಟ್ ಯೂನಿಟಲ್ಲಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಿಂದ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಿಗೆ ಡಾಟಾ ಕನ್ವರ್ಟ್ ಆಗುತ್ತೆ. ಕಾರಣ
ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗೋದು 0 ಮತ್ತು 1 ಬೈನರಿ ಲ್ಯಾಂಗ್ವೇಜ್ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ನಮಗೆ 0 ಮತ್ತು 1 ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಬೈನರಿ ಇನ್ಫಾರ್ಮೇಷನನ್ನು ಹ್ಯೂಮನ್ ರಿಡೇಬಲ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡುವಂಥ ಕೆಲಸ ಈ ವಿಭಾಗದಲ್ಲಿ ನಡೆಯುತ್ತೆ. ಅದಾದ ನಂತರ ಸಪ್ಲೈ ದ ಕನ್ವರ್ಟೆಡ್ ರಿಸಲ್ಟ್ ಟು ದ ಯೂಸರ್. ಸೊ ಇವು 3 ಮುಖ್ಯ ಫಂಕ್ಷನ್ಗಳು ಔಟ್ಪುಟ್ನಾಗಿದ್ದು. ಅದಾದ ನಂತರ ಕಂಪ್ಯೂಟರ್ ಮೆಮ್ರಿ ಬಗ್ಗೆ ವಿವರವಾಗಿ ಈ ಒಂದು ಅಂಶದಲ್ಲಿ ನಿಮಗೆ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಆ ಕಂಪ್ಯೂಟರ್ ಕಂಟೇನ್ ದ ನಂಬರ್ ಆಫ್ ದ ಕಾಂಪೋನೆಂಟ್ಸ್ ಸಚ್ ಆಸ್ CPU ಇರ್ಬೋದು, ಇನ್ಪುಟ್ ಇರ್ಬೋದು, ಔಟ್ಪುಟ್ ಡಿವೈಸ್ ಆಸ್ ಸೂನ್ ಆಸ್. ಸೊ ವಿ ಆಲ್ಸೋ ಯೂಸ್ ಅ ನಂಬರ್ ಆಫ್ ಅದರ್ ಥಿಂಗ್ಸ್ ಸಚ್ ಆಸ್ ದ ಇನ್ಸ್ಟ್ರಕ್ಷನ್ಸ್, ಪ್ರೋಗ್ರಾಮ್ಸ್ ಆ್ಯಂಡ್ ಸೋ ಆನ್. All these are no use if you do not have a data to work with. Data can be stored only in the memory of the computer. ನೋಡಿ, ಈಗ ಕಂಪ್ಯೂಟ್ರಲ್ಲಿ ಇನ್ಪುಟ್ ಡಿವೈಸಸ್ಗಳು, ಔಟ್ಪುಟ್ ಡಿವೈಸಸ್ಗಳು, CPUಗಳು ಇವೆಲ್ಲ ಇದ್ದಾವೆ. ಓಕೆ, ಇದ್ರ ಜೊತೆಗೆ ಕಂಪ್ಯೂಟ್ರಿಗೆ ನಾವು ಕೊಡುವಂಥ ಮಾಹಿತಿಗಳು ಕೂಡ ಇದ್ದಾವೆ, ನಾವು ಕೊಡುವಂಥ ಪ್ರೋಗ್ರಾಮ್ಸ್ಗಳು ಕೂಡ ಇದ್ದಾವೆ. ಸೊ ಇವೆಲ್ಲವೂ ಕೂಡ ಕಂಪ್ಯೂಟರ್ ಮೆಮ್ರಿ ಇರದೇ ಹೋದರೆ ಇವು ಯಾವ ಸರಿಯಾಗಿ ಕೆಲಸ ನಿರ್ವಹಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕಂಪ್ಯೂಟರ್ ಮೆಮ್ರಿ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಕಂಪ್ಯೂಟರ್ ಅಂತ ಇವರು ಹೇಳಿಕೊಟ್ಟಿದ್ದಾರೆ. ಮೆಮ್ರಿ ಈಸ್ ಅನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಎನಿ ಡಿಜಿಟಲ್ ಕಂಪ್ಯೂಟರ್. ಇಟ್ ಈಸ್ ಸ್ಟೋರಿಂಗ್ ಡಿವೈಸ್. ಇಟ್ ಸ್ಟೋರ್ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಬೈ ದ CPU, ದ ರಿಸಲ್ಟ್ಸ್ ಜನರೇಟೆಡ್ ಆಫ್ಟರ್ ದ ಪ್ರೊಸೆಸಿಂಗ್. ಗಣಕಯಂತ್ರ ಪ್ರಕ್ರಿಯೆ ಮಾಡೋಕ್ಕೆ ಅವಶ್ಯಕತೆ ಇರುವಂಥ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ಕೂಡ ಇದು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ ಕಂಪ್ಯೂಟರ್ ಮೆಮರಿಯಲ್ಲಿ. ಸೊ ಕಂಪ್ಯೂಟರ್ ಮೆಮರಿಯನ್ನು ಮುಖ್ಯವಾಗಿ ನಾವು 2 ವಿಧಗಳಲ್ಲಿ ಇಲ್ಲಿ ವಿಂಗಡಿಸಬಹುದು. ಮೊದಲನೇದು ಪ್ರೈಮರಿ ಮೆಮರಿ ಆದರೆ, ಎರಡನೇದು ಸೆಕೆಂಡ್ರಿ ಮೆಮರಿ. ಪ್ರೈಮರಿ ಮೆಮರಿ ಇದು ಇನ್ ಬಿಲ್ಟ್ ಕಂಪ್ಯೂಟ್ರಲ್ಲಿ CPU ಇರೋದು ರ್ಯಾಮು, ಆಮೇಲೆ ರಾಮು, ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರೀಡ್ ಓನ್ಲಿ ಮೆಮರಿ. ಅದಾದ ನಂತರ ಸೆಕೆಂಡ್ರಿ ಮೆಮರಿಯಲ್ಲಿ HDD, CD DVD ಮತ್ತು ಪೆನ್ಡ್ರೈವ್ಸು, 2 ಪ್ರಕಾರದ ಮೆಮರಿಗಳು. ಪ್ರೈಮರಿ ಮೆಮರಿಯನ್ನು ಸೆಮಿ ಕಂಡಕ್ಟರ್ ಮೆಮರಿ ಅಂತ ಕರೀತಾರೆ. ಸೆಕೆಂಡ್ರಿ ಮೆಮರಿಯನ್ನು ಮ್ಯಾಗ್ನೆಟಿಕ್ ಮೆಮರಿ ಅಂತ, ಯಾಕೆಂದರೆ ಅದರಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲ್ ಬಳಸ್ತಾರೆ, ಇದರಲ್ಲಿ ಸೆಮಿ ಕಂಡಕ್ಟರ್ ಮಟೀರಿಯಲ್ ಬಳಸ್ತಾರೆ. ಅದಕ್ಕೋಸ್ಕರ ಪ್ರೈಮರಿ ಮೆಮರಿ ಈಸ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ ಮೆಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೆಮರಿ. ಓಕೆ, ದ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ಕಂಪ್ಯೂಟರ್ ಈಸ್ ಮೇಜರ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ನೋಡಿ, ಬೈಟ್ಸ್ಗಳಲ್ಲಿ ಇದ್ರ ಬಗ್ಗೆ ನಾನು ಮುಂದಿನ ಒಂದು ವಾರದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಇದಿಷ್ಟು ಈ ಒಂದು ಅವಧಿಯಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಅಂಶವನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ ಅಂತ, ಯಾಕೆ ಅದು ಸೂಕ್ತ ಅನಿಸುತ್ತೆ. ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರನ್ನು ನೀವು ಇದುವರೆಗೂ ನೋಡಿದ್ದೀರಾ. ಪ್ರತಿಯೊಂದು ವಿಭಾಗ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಪ್ರತಿಯೊಂದು ವಿಭಾಗಗಳಲ್ಲಿ ತಮ್ಮ ತಮ್ಮ ವಿಭಾಗಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತವೆ, ಅವುಗಳಲ್ಲಿ ಯಾವ ಸಾಧನಗಳ ಕೆಲಸ ಮಾಡ್ತವೆ ಅನ್ನೋದನ್ನು ಇಲ್ಲಿವರೆಗೂ ನೀವು ನೋಡಿದ್ದೀರಾ. ಸೊ ಸಾಯಂಕಾಲದ ಟೆಸ್ಟ್ಗೆ ತಯಾರಾಗಿರಿ. ಇದನ್ನು ಮತ್ತೊಂದು ಸರ್ತಿ ಪುಸ್ತಕವನ್ನು ಚೆನ್ನಾಗಿ ಓದಿಕೊಂಡು ನನ್ನ ಪಾಠವನ್ನು ಮತ್ತೊಮ್ಮೆ ಕೇಳ್ರಿ. ಸಾಯಂಕಾಲದ ಪರೀಕ್ಷೆಗೆ ಎಲ್ಲರೂ ತಯಾರಾಗಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.